ಹಲೋ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಅಷ್ಟೇ ಸ್ವಲ್ಪ ಟಯರ್ಡ್ ಆಗಿದ್ದೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದು. ಇವತ್ತಿನ ಬ್ಲಾಗ್ ಬಂದು ನಾನು 6 o'clock ಸ್ಟಾರ್ಟ್ ಮಾಡ್ತಿದ್ದೀನಿ. ಸಂಜೆ ಬರ್ತಡೇಗೆ ಹೋಗಬೇಕಿತ್ತು. ನಮ್ಮ ಮನೆಯವರ ಅತ್ತೆ ಮಗಂದು ಬರ್ತಡೇ ಇತ್ತು. ಹಾಗಾಗಿ ಅವನಿಗೆ ಒಂದು ಡ್ರೆಸ್ ತೊಗೊಂಡ್ವಿ, ಒಂದು ಪ್ಯಾಂಟು ಮತ್ತು ಟೀ ಶರ್ಟ್ ತೊಗೊಂಡ್ವಿ. ಇದು ನಾವು ಅವನ ಬರ್ತ್ಡೇಗಿದೆ ಫಸ್ಟ್ ಟೈಮ್ ಹೋಗ್ತಿರೋದು. ಹಾಗಾಗಿ ಬೇರೆ ಯಾವುದೂ ಗಿಫ್ಟ್ ತೊಗೊಳ್ಳಿಲ್ಲ. ಬಟ್ಟೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಟ್ಟೆ ತೊಗೊಂಡ್ವಿ. ಇವತ್ತು ನಾನು ನನ್ನ ಮಗಳಿಗೆ ಅವಳು ಮೊದಲನೇ ಬರ್ತ್ಡೇ ಡ್ರೆಸ್ನ ಹಾಕಿದ್ದೀನಿ. ಫಸ್ಟ್ ಇಯರ್ ಬರ್ಡೇಗೆ ತೊಗೊಂಡಿದ್ದಂಥ ಡ್ರೆಸ್ ಇದು. ಬಟ್ ಈಗಲೂ ಇನ್ನೂ ಚೆನ್ನಾಗಾಗುತ್ತೆ. ಆಗ ಸ್ವಲ್ಪ ದೊಡ್ಡದಾಗ್ತಾಯಿತ್ತು, ಕಾಲೆಲ್ಲ ಮುಚ್ಕೊಳ್ತಾಯಿತ್ತು. ಈಗ ಅವಳಿಗೆ ಮೊಣಕಾಲಿಗೆ ಬಂದಿದೆ. ಹಾಗೆ ಈ ಶೂಸ್ನ ನಾನು ರೀಸೆಂಟಾಗಿ ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದೆ. 1 ಮಂತ್ ಬ್ಯಾಕ್ ನನ್ನ ತಂಗಿ ಮದುವೆ ಆಯಿತು. ಅಲ್ಲಿಗೆ ಹಾಕ್ಕೊಳ್ಳೋದಕ್ಕೆ ಅವಳ ಡ್ರೆಸ್ ಮ್ಯಾಚಿಂಗ್ ಆಗುತ್ತೆ ಅಂತ ತೊಗೊಂಡಿದ್ದೆ. ಈ ಡ್ರೆಸ್ಗೂ ಕೂಡ ಮ್ಯಾಚ್ ಮಾಡ್ಬೋದಾಯಿತು. ಇನ್ನು ಇದೆಲ್ಲ ಡ್ರೆಸ್ಸಸ್ನ ಹಾಗೆ ಎತ್ತಿಟ್ರೆ ಇನ್ನು ಸ್ವಲ್ಪ ದಿನ ಆದರೆ ಅವಳಿಗೆ ಹಾಕೋದಕ್ಕೆ ಆಗಲ್ಲ. ಮಕ್ಕಳು ಬೇಗ ಬೆಳೆದು ಬಿಡ್ತಾರೆ. ಅದಕ್ಕೆ ನಾನು ಆಗಾಗ ಎಲ್ಲ ಡ್ರೆಸ್ಸಸ್ನ ಅವಳಿಗೆ ಚಿಕ್ಕ ಫಂಕ್ಷನ್ ಇದ್ದರೂ ಹಾಕ್ಬಿಡ್ತೀನಿ. ಆಗ ನಂಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ನು, ತೊಗೊಂಡಿದ್ದಕ್ಕೂ ಅವಳು ಹಾಕ್ಕೊಂಡ್ಳು ಅನ್ನೋ ಥರ. ಈ ಡ್ರೆಸ್ ಹಾಕಿದಾಗ ನನಗನ್ನಿಸ್ತು ಇಷ್ಟು ಬೇಗ ಮಕ್ಕಳು ಬೆಳೆದು ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನೆಲ್ಲೋ ರೀಸೆಂಟಾಗಿ ಹೋಗಿ ತೊಗೊಂಬಂದಿದ್ದೆ ಅನ್ನೋ ಫೀಲ್ ಇನ್ನೂ ನನಗೆ ಅನ್ನಿಸ್ತಾ ಇದೆ. ಸ್ವಲ್ಪ ಇವಾಗ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀವಿ. ಓಡಾಟ ಜಾಸ್ತಿ ಆಗೋಗಿದೆ. ಮನೆಯಲ್ಲೇ ಇರೋಕ್ಕಾಗ್ತಾ ಇಲ್ಲ. ಏನಾದರೂ ಒಂದೊಂದು ಫಂಕ್ಷನ್ಸ್ ಬಂದೇ ಬಿಡತ್ತೆ. ವೀಕ್ಲಿ ಒನ್ಸ್ ರಜಾ ಇದ್ದಾಗೆಲ್ಲ ಏನಾದರೂ ಒಂದು ಫಂಕ್ಷನ್ ಇದ್ದೇ ಇರುತ್ತೆ ಹೋಗೋದಕ್ಕೆ. ಇನ್ನು ನಾವು ರೀಚ್ ಆದ್ವಿ. ನಮ್ಮ ಶ್ವೇತಕ್ಕನೇ ಹೆಲ್ಪ್ ಮಾಡ್ತಾಯಿದ್ರು ಕಬಾಬ್ ಮಾಡೋದಕ್ಕೆ. ಆಲ್ರೆಡಿ ಎಲ್ಲ ಅಡುಗೆ ಮಾಡಿಟ್ಟಿದ್ರು ಅಂತೆ ತಾರಕ್ಕ ಅವರು. ಹಾಗಾಗಿ ಕಬಾಬ್ ಒಂದು ಹೆಲ್ಪ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಅವರು ನಾದಿನಿ ಆಗಬೇಕು. ಅವ್ರ ಹಸ್ಬೆಂಡ್ ತಂಗಿ ಅವರು. ಹಾಗಾಗಿ ಅವರು ಆಫೀಸ್ಗೆ ಹೋಗಿದ್ರು, ಬರೋದು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಬಂದು ಹೆಲ್ಪ್ ಮಾಡ್ತಾಯಿದ್ರು. ಅಡುಗೆಗೆ ಗೀ ರೈಸು ಹಾಗೆ ಚಿಕನ್ ಕರಿ ಮಾಡಿದರು. ವರ್ಷು ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿ ಸಿಂಪಲ್ಲಾಗಿ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ರು. ಮಕ್ಕಳಿಗೆ ಅದೇನೋ ಬರ್ತಡೇ ಸೆಲೆಬ್ರೇಷನ್ ಮಾಡಿಕೊಂಡ್ರೆ ಒಂಥರ ಖುಷಿ. ನಾವು ಅವನಿಗೆ ಡ್ರೆಸ್ ತೊಗೊಂಡೋಗಿದ್ದನ್ನು ಅವನಿಗೆ ಕೊಟ್ಬಿಟ್ಟು ಹಾಕಿಸಿ ನೋಡೋಣ ಹೇಗೆ ಕಾಣಿಸುತ್ತೆ. ಇನ್ ಕೇಸ್ ಸೈಜ್ ಎಕ್ಸ್ಚೇಂಜ್ ಇದ್ದರೆ ಅಟ್ಲೀಸ್ಟ್ ತೊಗೊಂಡೋಗಿ ಎಕ್ಸ್ಚೇಂಜ್ ಮಾಡಿಸ್ಬೋದಲ್ಲ ಅಂತ ಹೇಳಿ ಅವನಿಗೆ ಡ್ರೆಸ್ ಹಾಕಿದ್ವಿ. ಬಟ್ ಪರ್ಫೆಕ್ಟಾಗಿತ್ತು. ಅವನಿಗೂ ಕೂಡ ಕಲರ್ ಕೂಡ ಇಷ್ಟ ಆಯಿತು. ಅವನು ಹೇಳ್ತಿದ್ದ ಚೆನ್ನಾಗಿದೆ, ಇಷ್ಟ ಆಯಿತು ಅಂತ ಹೇಳಿಬಿಟ್ಟು. ಅದನ್ನೆಲ್ಲ ನೋಡಿ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಇನ್ನೇನು ಟೈಮಾಗಿ ಹೋಗ್ಬಿಡ್ತು. ಇನ್ನು ನನ್ನ ಮಗಳು ನಮ್ಮ ಮನೇಲಿ ಕೂತ್ಕೊಂಡು ಊಟ ಮಾಡೋದಕ್ಕಿಂತ ಎಲ್ಲಾದರೂ ಹೋಗಿದ್ದ ಕಡೆ ಸ್ವಲ್ಪ ಚೆನ್ನಾಗಿ ತಿನ್ನೋದು. ಇನ್ನವತ್ತು ತುಂಬ ಲೇಟಾಗಿತ್ತು. ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ರಿಲೇಟಿವ್ಸ್ ಮನೆಯಲ್ಲಿ ಹಬ್ಬ ಇತ್ತು. ಹಾಗಾಗಿ ಊಟಕ್ಕೆ ಇನ್ವೈಟ್ ಮಾಡಿದರು. ಹೋಗಬೇಕಿತ್ತು, ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಬಿಸಿಲು ಜಾಸ್ತಿ ಇರೋದ್ರಿಂದ ಮುಂದೆ ಬೇಡ ಅಂದರೂ ನನ್ನ ಮಗಳು ಕೇಳೋದಿಲ್ಲ. ಮುಂದೆನೇ ಕೂತ್ಕೋತೀನಿ ಅಂತ ಹಠ ಮಾಡೋದು ಜಾಸ್ತಿ. ಹಾಗೆ ನಾವು ಅಲ್ಲಿಂದ ಹೊರಟು ನಮ್ಮ ಶ್ವೇತಕ್ಕನ್ನು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವರು ಕೂಡ ಅವ್ರ ಸ್ಕೂಟಿಲೇ ಬರ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಅವ್ರದ್ದು ಸ್ಕೂಟಿಲಿ ಅವ್ರ ಮಗ ಮತ್ತು ನಾವು ನಮ್ಮ ಬೈಕಲ್ಲಿ ಹೊರಟ್ವಿ. ವೆದರು ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ರೋಡಲ್ಲಿ ಬರುವಾಗ. ಹಾಗೆ ಈ ಥರ ಕ್ರಾಸಲ್ಲಿ ಎಂಟ್ರಿ ಆಗುವಾಗ ತೋಟ ಮರಗಳು ಎಲ್ಲ ಜಾಸ್ತಿ ಇರೋದ್ರಿಂದ ಹೋಗೋದಕ್ಕೆ ಒಂಥರ ಖುಷಿ ಆಯಿತು. ವೆದರ್ನ ಫೀಲ್ ಮಾಡ್ತಾ ಹೋದ್ವಿ. ಇನ್ನು ಸ್ವಲ್ಪ ಅರ್ಧಕ್ಕೆ ಇನ್ನೊಬ್ಬರು ಜಾಯ್ನ್ ಆಗ್ತಾರೆ, ನಮ್ಮ ಮನೆಯವರ ಚಿಕ್ಕಪ್ಪನ ಮಗಳು, ಅವ್ರ ಹಸ್ಬೆಂಡೂ. ಇನ್ನು ನಾವು ಶ್ವೇತಕ್ಕನ್ನ ಜಾಯ್ನ್ ಮಾಡಿಸ್ಕೊಂಡು ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲ ಹತ್ತಿರ ಇರೋದ್ರಿಂದ ಬೈಕಲ್ಲೇ ಹೋಗಿಬಿಡ್ತೀವಿ. ಇನ್ನೆಲ್ಲ ಹೋಗಿ ಊಟ ಮುಗಿಸ್ಕೊಂಡು ಬರ್ತಾಯಿದ್ವಿ. ಬರುವಾಗ
ನಮ್ಮ ಮನೆಯವ್ರ ಬೈಕು ಪಂಚರ್ ಆಗೋಗ್ಬಿಡ್ತು. ಬೇಗನೆ ವಾಪಸ್ ಬರೋಣ ಅಂತ ಹೋದ್ವಿ, ಆದರೆ ಈ ಥರ ಆಗೋಗ್ಬಿಡ್ತು. ಹೌದು, ನಾವು ಯಾವುದೂ ಅಂದ್ಕೊಂಡಾಗ ಆಗಲ್ಲ. ಹಿಂಗಾದ್ಮೇಲೆ ಸ್ವಲ್ಪ ಬೇಜಾರಾಗೋಯ್ತು. ಆಮೇಲೆ ಇನ್ನು ನಾನು ನಮ್ಮ ಶ್ವೇತಕ್ಕರ ಬೈಕಲ್ಲಿ ಕೂತ್ಕೊಂಡು ಇನ್ನು ಅವರು ಸ್ವಲ್ಪ ಗಾಡಿನ ಮುಂದೆ ಮಾಡಿಕೊಂಡು ಬಂದರು. ಇದೆಲ್ಲ ಕಾಡಾಗಿರೋದ್ರಿಂದ ಇಲ್ಲೆಲ್ಲೂ ಪಂಚರ್ ಅಂಗಡಿಗಳು ಸಿಕ್ಕಲಿಲ್ಲ. ಹಾಗೆ ಹೋಗ್ತಾ ಹಾಕಿಸ್ಕೊಂಡು ಹೋದ್ವಿ. ಸ್ವಲ್ಪ ಲೇಟ್ ಆಯಿತು, ಬಟ್ ಬೇಗ ಸಿಕ್ತು ಅನ್ನೋದೊಂದು ಖುಷಿ ಆಯಿತು. ಹಾಕಿಸ್ಕೊಂಡು ಹೊರಟ್ವಿ. ಹಾಗೆ ನಾನು ಇನ್ನೊಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದೇನೆಂದರೆ, ನಮ್ಮೂರಿನ ಮಹದೇಶ್ವರನ ಉತ್ಸವನ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಹೇಳಿಬಿಟ್ಟು 3 ಭಾಗ ಮಾಡಿಬಿಟ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು ಆ ವಿಡಿಯೋನ ನೋಡಿ. ನನಗೆ ತುಂಬ ಖುಷಿಯಾಯಿತು. ನಾನು ಅಂದ್ಕೊಂಡಿದ್ದಕ್ಕಿಂತಲೂ ಸ್ವಲ್ಪ ಜಾಸ್ತಿನೇ ನನಗೆ ಅದ್ರ ವ್ಯೂಸ್ ಬಂತು. ಹೀಗೆ ನನಗೆ ಎಲ್ಲ ವೀಡಿಯೋಸ್ಗಳಿಗೂ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೊಸ ಹೊಸ ಕಂಟೆಂಟ್ಗಳನ್ನ ನಾನು ಹುಡುಕಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇನ್ನು ವಿಡಿಯೋ ಕ್ರೆಡಿಟ್ ಎಲ್ಲ ನಮ್ಮ ಹಸ್ಬೆಂಡ್ಗೆ ಹೋಗಬೇಕು. ಯಾಕಂದರೆ ಎಲ್ಲ ವೀಡಿಯೋಸ್ಗಳನ್ನೂ ಅಷ್ಟು ಕ್ಲಾರಿಟಿಯಾಗಿ ಅವರೇ ನನಗೆ ಮಾಡಿಕೊಟ್ಟಿದ್ದು. ನಾನು ಅಷ್ಟು ಕ್ಲಾರಿಟಿಯಾಗಿ ಅಷ್ಟೆಲ್ಲ ವಿಡಿಯೋ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಿರಲಿಲ್ಲ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನನಗೆ ಸ್ವಲ್ಪ ಈಸಿ ಆಯಿತು. ಆ 3 ವೀಡಿಯೋದ ಎಫರ್ಟು ಅವ್ರದ್ದೇ ಆಗಿತ್ತು. ನಾನು ಸುಮ್ಮನೆ ಕೂತ್ಕೊಂಡು ಮಾತಾಡಿದ್ದೀನಿ ಅಷ್ಟೇ, ಸಂಭಾಷಣೆ ಕೊಟ್ಟಿದ್ದೀನಿ. ಆದರೆ ತುಂಬ ಎಫರ್ಟ್ ಹಾಕಿ ಪ್ರತಿಯೊಂದೂ ವಿಡಿಯೋ ಮಾಡಿದರು. ಹಾಗೆ ಇನ್ನೊಂದು ಏನಂದರೆ, ನಾನು ನಮ್ಮ ಮನೆಯವರು ವಿಡಿಯೋ ಮಾಡುವಾಗ ಊರಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು ಅಂತ ಹೇಳ್ತಿದ್ರು. ಎಲ್ಲರೂ ಖುಷಿಯಿಂದ ಮಾಡಿ ವಿಡಿಯೋನ ನಮ್ದು ಬರಲಿ ಆ ಥರ ಎಲ್ಲ ಹೇಳುವಾಗ ಅದನ್ನು ಕೇಳಿ ಇನ್ನು ಸ್ವಲ್ಪ ಖುಷಿ ಆಯಿತು. ಈ ಥರ ಸಪೋರ್ಟ್ ಮಾಡೋದು ಸಿಗೋದೇ ಕಡಿಮೆ. ಇನ್ನು ಊರವ್ರು ಎಲ್ಲರೂ ಆ ಥರ ಹೇಳ್ತಾ ಇದ್ರು ಅಂತಂದರೆ, ಇಷ್ಟು ಸಪೋರ್ಟ್ ಸಿಗುತ್ತೆ ಅಂತಂದರೆ ವಿಡಿಯೋ ಮಾಡೋದ್ರಲ್ಲಿ ಇನ್ನೂ ಖುಷಿ ಸಿಗುತ್ತೆ ನಮಗೂ ಹೊಸ ಹೊಸ ಕಂಟೆಂಟ್ ಹಾಕೋದಕ್ಕೆ. ಇನ್ನು ಲೇಟಾಗಿ ಹೋಗಿತ್ತು, ಮತ್ತು ಆಗ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಗೆ ಸ್ಟಾಪ್ ಮಾಡಿದೆ. ಇನ್ನು ನೆಕ್ಸ್ಟ್ ಡೇಯಲ್ಲಿ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡೋದಿತ್ತು. ಯಾಕಂದರೆ ಸ್ವಲ್ಪ ಓಡಾಟ ಜಾಸ್ತಿ ಆಗಿರೋದ್ರಿಂದ ಏತಕ್ಕಂಗೂ ರಜೆ ಇತ್ತು ಅಂತ ಹೇಳ್ಬಿಟ್ಟು ಅವರು ಮನೆಗೆ ಬಂದರು. ತುಂಬ ದಿನಗಳಾಗಿತ್ತು, ಬರೋಕ್ಕೆ ಆಗ್ತಾ ಇರಲಿಲ್ಲ, ಅವ್ರಿಗೂ ರಜೆ ಸಿಗ್ತಾ ಇರಲಿಲ್ಲ ಅಂತ. 2 ಡೇಸ್ ಲೀವ್ ಇತ್ತು ಅಂತ ಹೇಳ್ಬಿಟ್ಟು ನಾವು ಕರೆದ್ವಿ, ಬನ್ನಿ ಅಂತ ಬಂದರು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಉಪ್ಪಿಟ್ಟು ಮಾಡಿದೆ. ಊಟಕ್ಕೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ, ಅಲ್ಲಿ ಅವ್ರ ಮನೆ ಹತ್ರ ಮೆಹಂದಿ ಸೊಪ್ಪಿತ್ತು, ತುಂಬ ಚೆನ್ನಾಗಿತ್ತು. ನಾವು ಸ್ವಲ್ಪ ತಲೆಗೆ ಹಾಕ್ಕೊಳ್ಳೋಣ, ಅವರು ಮನೆಗೆ ಬರ್ತಿದ್ರಲ್ವ ಶ್ವೇತಕ್ಕನೂ, ಹಾಗಾಗಿ 3 ಜನನು ತಲೆಗೆ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಕಿತ್ಕೊಂಡು ಬಂದ್ವಿ. ನನ್ನ ಮಗಳೂ ನಾನು ಬಿಡಿಸ್ತೀನಿ ಅಂತ ಅವಳು ಕ್ಯೂಟ್ ಮಾತಾಡಿಕೊಂಡು ಮೆಹಂದಿ ಸೊಪ್ಪೆಲ್ಲ ನಮ್ಮ ಜೊತೆಗೆ ಬಿಡಿಸ್ತಾ ಇದ್ಲು. ಫೋನ್ ಮಾಡಿ ಹೇಳ್ತೀನಿ ನಾನು ಊರಿಗೆ ನಾನು ಅವ್ರ ಮೇಲೆ ಫೋನ್ ಮಾಡಿದ್ರೆ ಹೇಳ್ತೀವಿ. ಫೋನ್ ಯಾರು ಕೊಟ್ಟರು ನಿಮಗೆ ಮಾಡೋಕ್ಕೆ? ಮಮ್ಮ ಕೊಡಲ್ಲ. ತಾನೇ ಹೇಳಿ ನಮ್ಮನೆ ಬಯಸ್ಕೊಂಡ ಮಮ್ಮನ ಮೇಲೆ ಚಾಡಿ ಹೇಳ್ಬೇಕಾದ್ರೆ ಮಮ್ಮ ಯಾಕೆ ಕೊಡ್ತಾಳೆ? ಫೋನ್ ಕೊಡಲ್ಲ. ಹೊಸದೈತಾ? ನಿಂದೆ ಐತಾ ಫೋನು? ಯಾರು ಕೊಡ್ಸಿದ್ದ ನಿಂಗೆ? ಪಪ್ಪನೇ ಕೊಡ್ಸಿದ್ದ? ಈ ವಯಸ್ಸಿಗೆ ನಿಂಗೆ ಮೊಬೈಲ್ ಬೇಕಾ? ಹೋಗಕ್ಕೆ ಮೊಬೈಲ್ ಒದ್ದೋಗಿತ್ತು. ಸ್ಕೂಲಿಗೆ ಹೋಗಿ ಮೊಬೈಲ್ ಬೇಕಾ ನಿಂಗೆ? ಹೊಡೆದೋಗಿತ್ತಾ? ಟೀಚರ್ ಹೊಡೆದೋಗಿತ್ತು ಮೊಬೈಲ್. ಅವ್ರ ಮೊಬೈಲ್ ಹೊಡೆದೋಗಿತ್ತು, ಟೀಚರ್ ಮೊಬೈಲು. ಅಮ್ಮ ಹೌದಾ? ಯಾರು ಹೊಡೆದಾಕಿದ್ದು? ಟೀಚರ್. ಯಾರು? ಅವರು ಫ್ಯಾನ್ ಹಾಕ್ತಿದ್ದವಾಗ ಆಮೇಲೆ ಹೊಡೆದಾಕ್ತು. ಆಮೇಲೆ ಇದು ಡಿಸ್ಪ್ಲೇ ಹೋಗ್ಬಿಟ್ಟು. ಇದು ಡಿಸ್ಪ್ಲೇ ಹೋಗ್ಬಿಡ್ತಾ? ನಮ್ಮ ಟೀಚರ್. ಡಿಸ್ಪ್ಲೇ ಅನ್ನೋದು ಗೊತ್ತಾ ನಿಂಗೆ? ಡಿಸ್ಪ್ಲೇನು ಇದು ಡಿಸ್ಪ್ಲೇನು ಇದು ಏನಾಗಿತ್ತು, ಇದು ಒದ್ದೋಗ್ತಿತ್ತು. ಇಲ್ಲಿ ಮೇಲೆ ಇಟ್ಟಿತ್ತು, ಇಲ್ಲಿಗೆ ಬನ್ನಿ ಕೆಳಗೆ ಬನ್ನಿ ಒದ್ದಾಗಿತ್ತು. ಇದು ಇಷ್ಟಿತಾನೆ ಅಂತಲ್ಲ ಹೊಡೆದಾಕಿದ್ದು? ನೀನು ಇವಳಪ್ಪ ಹೊಡೆದಾಕಿದ್ದು? ಟೀಚರ್ ಕಂಡ. ಯಾರು? ಟೀಚರ್ ಬಂದು ಹೊಡೆದಾಕಿದ್ರಂತ. ಟೀಚರ್ ಬಂದು ಹೊಡೆದಾಕ್ಬಿಟ್ರ? ಸಂಡೆ ಸಂಡೇ. ಬರೀ ಸಂಡೇ ಅವ್ರು ಯಾಕೆ ಬರ್ತಾರೆ? ನಾವು ಮೆಹಂದಿ ಸೊಪ್ಪು ಹಾಗೆ ಆಲೋವೆರಾ ತಗೊಬಂದಿದ್ವಿ. ಎರಡನ್ನೂ ಮಿಕ್ಸಿ ಮಾಡಿಕೊಂಡು ತಲೆಗೆ ಹಚ್ಕೊಂಡ್ವಿ.
ಅದು ಹಚ್ಕೊಳ್ಳೋದ್ರಿಂದ ಡ್ಯಾಂಡ್ರಫು ತಲೆಯಲ್ಲಿ ಹಾಗೆ ಸ್ವಲ್ಪ ಹೀಟ್ ಆಗಿದೆ ಕಡಿಮೆ ಆಗುತ್ತೆ. ಹಾಗೆ ಹೇರ್ಸ್ ಕೂಡ ತುಂಬ ಸಿಲ್ಕಿ ಆಗುತ್ತೆ. ಇದು ಈಸಿ ಹೇರ್ ಪ್ಯಾಕು, ಮನೇಲೇ ಮಾಡ್ಕೊಳ್ಳೋ ಅಂಥದ್ದು. ಇದರಲ್ಲಿ ಯಾವ ಇನ್ವೆಸ್ಟ್ಮೆಂಟು ಇಲ್ಲ. ಹಾಗೆ ಹೇರ್ ಗ್ರೋತು ಕೂಡ ಚೆನ್ನಾಗಾಗುತ್ತೆ. ಆಗಾಗ ಮೆಹಂದಿ ಸೊಪ್ಪು ಸಿಕ್ಕಾಗ ನಾವು ಇದನ್ನು ಮಾಡ್ಕೊಳ್ಬೋದು. ಇನ್ನು ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.